ಆಮೇಲೆ ಇತಿಹಾಸ ತೆಗೀರಿ. ಅಶೋಕ್ ಸಾಹೇಬ್ರು ಹೇಳಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿ ಕೇಳಿ. ಯಾವ ಯಾವ ಚುನಾವಣೆ ಬರ್ತದೆ, ಜನಗಳು ಮಧ್ಯದ ಹೋಗಿದ್ರೆ ಕಾಂಗ್ರೆಸ್ ಅವರು ಜನಗಳಿಗೆ ನಮ್ಮ ಸಾಧನೆನ ಹೇಳಿ ಮತ ಕೇಳ್ತೀವಿ ನಾವು. ನಮ್ಮ ಸರ್ಕಾರ ಇತ್ತು, ಹಿಂಗೆ ಮಾಡಿದ್ವಿ ನಾವು, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಂತ. ಇವ್ರು ಯಾವ ಥರ ಹೇಳಿದಾರ ಸಾಧನೆ? ಸೊನ್ನೆ ರೀ, ಎಲ್ಲೋದ್ರೂ ಇದೇ ಭಾಷಣ. ಮೊನ್ನೆ ಮಹಾರಾಷ್ಟ್ರದಲ್ಲಿ ನೋಡಿದೆ ನಾನು, ಯೋಗಿ ಇವ್ರದ್ದು ಭಾಷಣ ಏನೋ, ನಮ್ಮ ಮುಖ್ಯಮಂತ್ರಿ ಇದ್ದಾರಲ್ಲ ಯು ಪಿದಲ್ಲಿ, ಅವ್ರ ಭಾಷಣ ನೋಡಿದೆ. ಹಾಂ, ಏನೋ ರಸ್ತೆದಲ್ಲೆಲ್ಲ ಮಸೀದಿ ನಮಾಜ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ, ಮಸೀದಿಗೆಲ್ಲ ಸ್ಪೀಕರ್ಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಏನೋ ಸ್ಪೀಕರ್ ತೆಗ್ದಾಕ್ಬಿಟ್ರೆ ಮಸೀದಿಯಲ್ಲಿ ರಸ ಮಾಡಿದ್ರೆ ನಮಾಜ್ ಮಾಡೋಲ್ಲ ಮುಸಲ್ಮಾನ್ಗಳು. ಮನೆಯಲ್ಲಿ ನಮಾಜ್ ಮಾಡ್ತೀವಿ. ಇನ್ನೂ ಒಳ್ಳೇದು ಮಾಡಿಕೊಟ್ಟವ್ರು ನಮಗೆ. ರಸ್ತೆ ಬಿಟ್ಟು ಮನೆಯಲ್ಲಿ ನಮಾಜ್ ಮಾಡ್ತಾರೆ. ಇನ್ನೂ ಬರ್ಕತ್ ಬರ್ತಾ ಇದ್ದೀರಿ ನಮಗೆ, ಇನ್ನೂ ಬರ್ಕತ್ ಬರ್ತಾ ಇದ್ದೀರಿ. ರಸ್ತೆಯಲ್ಲಿ ಮಾಡ್ತಾ ಇದ್ವಿ. ಈಗ ಇವ್ರು ಹೇಳ್ತಾವ್ರೆ ಯು ಪಿ ಇವ್ರ ಸರ್ಕಾರ ಏನು ಬೇಕಾದ್ ಮಾಡ್ಬೋದು. ಈಗ ನಾವು ನಮಾಜ್ ಅವ್ರು ರಸ್ತೆಯಲ್ಲಿ ಬಂದ್ ಮಾಡಿದ ತಕ್ಷಣ ನಮಾಜ್ ನಿಲ್ಲಿಸ್ಬಿಡ್ತೇವೆ ನಾವು. ಮನೆ ನಮಾಜ್ ಮಾಡ್ತಾ ಇದ್ದೀವಿ, ಮನೆ ನಮಾಜ್ ಮಾಡ್ತಾ ಇದ್ವಿ. ಅದು ನಿಲ್ಸೆ ಕೇಳಿ, ಅದು ನಿಲ್ಸೆ ಕೇಳ್ರಿ. ವೀಕ್ ಇಲ್ಲ, ವೀಕ್ ಅಂತ ಇಲ್ಲ. ಈಗ ಮಾಡ್ತಾರೆ, ಇವತ್ತು ನಾಳೆ ಇವತ್ತೇನೋ ಸುಜ್ಜವಲ್ಲ. ಹಂಗಿಲ್ಲ. ಅವತ್ತಿಂದ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷನೇ. ಹೈಕಮಾಂಡ್ ಇಲ್ಲದೆ ಆಗೋದು. ಸಿದ್ದರಾಮಯ್ಯ ಸಾಹೇಬ್ರು ಅವರು ಪ್ರಪೋಸಲ್ ಕೊಡ್ಬೋದು, ಆಗೋದು ಹೈಕಮಾಂಡ್ ಹೇಳ್ದಾಗ. ಯಾವತ್ತಿಂದನೂ ನಮ್ಮ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಹೇಳ್ದಂಗೆ ಆಗೋದು. ಸ್ವಲ್ಪ ಏನೋ ಬದಲಾವಣೆ ಇದೆ ಅನಿಸ್ತಾ ಇದೆ. ನಾಳೆ ಸುಜ್ಜವಲ್ಲ ಬರ್ತಾವ್ರೆ, 6 ಗಂಟೆಗೆ ಮೀಟಿಂಗ್ ಇಟ್ಟವ್ರೆ. ನಾಳೆ ಫೈನಲ್ ಆಗ್ತಾ ಇದೆ. ನಾಳೆ ಕರೆದವ್ರು ಸರ್ ಮೀಟಿಂಗ್. ರೀ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಪವರ್ ಸೆಂಟರ್, ಅದು ಹೈಕಮಾಂಡ್. ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ, ಎರಡೇ ಪವರ್ ಸೆಂಟರ್, ಬೇರೆ ಪವರ್ ಸೆಂಟರ್ ಇಲ್ಲ. ಆಮೇಲೆ ಇತಿಹಾಸ ತೆಗೀರಿ. ಅಶೋಕ್ ಸಾಹೇಬ್ರು ಹೇಳಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿ ಕೇಳಿ. ಯಾವ ಯಾವ ಚುನಾವಣೆ ಬರ್ತದೆ, ಜನಗಳು ಮಧ್ಯದ ಹೋಗಿದ್ರೆ ಕಾಂಗ್ರೆಸ್ ಅವರು ಜನಗಳಿಗೆ ನಮ್ಮ ಸಾಧನೆನ ಹೇಳಿ ಮತ ಕೇಳ್ತೀವಿ ನಾವು. ನಮ್ಮ ಸರ್ಕಾರ ಇತ್ತು, ಹಿಂಗೆ ಮಾಡಿದ್ವಿ ನಾವು, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಂತ. ಇವ್ರು ಯಾವ ಥರ ಹೇಳಿದಾರ ಸಾಧನೆ? ಸೊನ್ನೆ ರೀ, ಎಲ್ಲೋದ್ರೂ ಇದೇ ಭಾಷಣ. ಮೊನ್ನೆ ಮಹಾರಾಷ್ಟ್ರದಲ್ಲಿ ನೋಡಿದೆ ನಾನು, ಯೋಗಿ ಇವ್ರದ್ದು ಭಾಷಣ ಏನೋ, ನಮ್ಮ ಮುಖ್ಯಮಂತ್ರಿ ಇದ್ದಾರಲ್ಲ ಯು ಪಿದಲ್ಲಿ, ಅವ್ರ ಭಾಷಣ ನೋಡಿದೆ. ಹಾಂ, ಏನೋ ರಸ್ತೆದಲ್ಲೆಲ್ಲ ಮಸೀದಿ ನಮಾಜ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ, ಮಸೀದಿಗೆಲ್ಲ ಸ್ಪೀಕರ್ಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಏನೋ ಸ್ಪೀಕರ್ ತೆಗ್ದಾಕ್ಬಿಟ್ರೆ ಮಸೀದಿಯಲ್ಲಿ ರಸ ಮಾಡಿದ್ರೆ ನಮಾಜ್ ಮಾಡೋಲ್ಲ ಮುಸಲ್ಮಾನ್ಗಳು. ಮನೆಯಲ್ಲಿ ನಮಾಜ್ ಮಾಡ್ತೀವಿ. ಇನ್ನೂ ಒಳ್ಳೇದು ಮಾಡಿಕೊಟ್ಟವ್ರು ನಮಗೆ. ರಸ್ತೆ ಬಿಟ್ಟು ಮನೆಯಲ್ಲಿ ನಮಾಜ್ ಮಾಡ್ತಾರೆ. ಇನ್ನೂ ಬರ್ಕತ್ ಬರ್ತಾ ಇದ್ದೀರಿ ನಮಗೆ, ಇನ್ನೂ ಬರ್ಕತ್ ಬರ್ತಾ ಇದ್ದೀರಿ. ರಸ್ತೆಯಲ್ಲಿ ಮಾಡ್ತಾ ಇದ್ವಿ. ಈಗ ಇವ್ರು ಹೇಳ್ತಾವ್ರೆ ಯು ಪಿ ಇವ್ರ ಸರ್ಕಾರ ಏನು ಬೇಕಾದ್ ಮಾಡ್ಬೋದು. ಈಗ ನಾವು ನಮಾಜ್ ಅವ್ರು ರಸ್ತೆಯಲ್ಲಿ ಬಂದ್ ಮಾಡಿದ ತಕ್ಷಣ ನಮಾಜ್ ನಿಲ್ಲಿಸ್ಬಿಡ್ತೇವೆ ನಾವು. ಮನೆ ನಮಾಜ್ ಮಾಡ್ತಾ ಇದ್ದೀವಿ, ಮನೆ ನಮಾಜ್ ಮಾಡ್ತಾ ಇದ್ವಿ. ಅದು ನಿಲ್ಸೆ ಕೇಳಿ, ಅದು ನಿಲ್ಸೆ ಕೇಳ್ರಿ.